ನಮಸ್ತೆ ಮಾಸ್ಟರ್ಸ್, ಎಲ್ಲರಿಗೂ ಶುಭ ಸಂಜೆ. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಇಲ್ಲಿ ನಾನು ತುಳಸಿ ದಳ ಅಂದರೆ ಏನು, ಪತ್ರಿಜಿಯವರ ವಿಶ್ಲೇಷಣೆ, ತುಳಸಿ ದಳದ ಬಗ್ಗೆ ಏನಿದೆ ಅಂತ ತಿಳ್ಕೊಳ್ಳೋಣ ಮಾಸ್ಟರ್ಸ್. ತುಳಸಿ ದಳ ಅಂದರೆ ತುಳಸಿ ದಳಕ್ಕೆ ಒಂದು ಚಿಕ್ಕ ಕೊಂಬೆ, ಅದಕ್ಕೆ 2 ದಳಗಳು. ಮೊದಲನೆಯ ಎಲೆ ಹೆಸರು ನಿನ್ನ ವಾಸ್ತವವನ್ನು ನೀನೇ ಸೃಷ್ಟಿಸಿಕೊಳ್ಳುತ್ತಿದ್ದೀಯಾ ಎನ್ನುವ ಮಹಾಜ್ಞಾನಸೂತ್ರ. 2ನೇ ಎಲೆ ಹೆಸರು ಆನಾಪಾನಸತಿ ಕಾಯಾನುಪಾಸನ ವಿಪಸ್ಸನ ಎನ್ನುವ ಧ್ಯಾನಸೂತ್ರ. ಮೊದಲನೆಯ ಎಲೆ ಜ್ಞಾನಾಗ್ನಿಗೆ ಮೂಲ, 2ನೆಯ ಎಲೆ ಧ್ಯಾನಾಗ್ನಿಗೆ ಮೂಲ. ಮೊದಲನೆಯದು ನಮ್ಮ ಜ್ಞಾನ ಚಕ್ಷುವನ್ನು ಪೂರ್ತಿಯಾಗಿ ವಿಕಾಸಗೊಳಿಸಿ ಸೇತ್ಜ್ಞಾನದಂತಹ ಪರಿಪೂರ್ಣ ವಿಜ್ಞಾನವನ್ನು ನಮಗೆ ತಲುಪಿಸುತ್ತೆ. 2ನೆಯದು ನಮ್ಮ ದಿವ್ಯ ಚಕ್ಷುವನ್ನು ಉತ್ತೇಜನಗೊಳಿಸಿ ಬುದ್ಧತ್ವ ಎನ್ನುವ ಪರಿಪಕ್ವವಾದ ಯೋಗ್ಯ ಸ್ಥಿತಿಯನ್ನು ಉಂಟು ಮಾಡುತ್ತದೆ. ಈ 2ರ ಮಿಲನವೇ ತುಳಸಿ ದಳ ಮತ. ಇಲ್ಲಿ ಯಾವ ಮತವೂ ಇಲ್ಲ, ಯಾವ ಕುಲವೂ ಇಲ್ಲ. ಇಲ್ಲಿ 2 ಕುಲ ಅಂದರೆ 2 ಮತ, ತುಳಸಿ ದಳ ಮತ. ಒಂದು ಜ್ಞಾನ, 2ನೇದು ಧ್ಯಾನ. ಇದರ ಮೊದಲನೆಯ ಎಲೆ ಕುರಿತು ಹೇಳಬೇಕು ಅಂದರೆ, ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಏನು ಹೇಳ್ತಾರೆ ಅಂದರೆ, ಉದ್ಧರೇದ ಆತ್ಮಾನಾಂ ಆತ್ಮನಮ ವಸಾದಯೇ ಆತ್ಮೈವಹ್ಯಾತ್ಮನೋ ಬಂಧುಃ ಆತ್ಮೈವ ರಿಪುರಾತ್ಮನಃ. ಅಂದರೆ ಯಾರೂ ಇನ್ನೊಬ್ಬರಿಗೆ ಏನೂ ಮಾಡಲಾರರು, ಅವರನ್ನು ಅವರೇ ಉದ್ಧರಿಸಿಕೊಳ್ಳಬೇಕು. ಅವರಿಗೆ ಅವರೇ ಬಂಧುಗಳು, ಅವರಿಗೆ ಅವರೇ ಶತ್ರುಗಳು, ಅವರಿಗೆ ಅವರೇ ತಮ್ಮ ಕಷ್ಟಗಳನ್ನು ಸೃಷ್ಟಿಸಿಕೊಳ್ತಾ ಇದ್ದಾರೆ. ಎಲ್ಲರೂ ಅವರವರ ಜನನ ಮರಣ ಚಕ್ರದ ಹೊರಗೆ ಅಂದರೆ ಇಹಪರ ಲೋಕಗಳಲ್ಲಿ ವಿಹರಿಸ್ತಾನೇ ಇರುವವರೇ. ಎಲ್ಲರೂ ಏನು ಬೇಕೆಂದರೆ ಆಗಿಂದಾಗ ಅಲ್ಲಿಂದಲೇ ಒದಗಿಸಿಕೊಳ್ಳಬಲ್ಲ ಸರ್ವ ಸಮರ್ಥತೆಯನ್ನು ಹೊಂದಿರುವವರೇ. ಇದೇ ಪರಮಸತ್ಯ, ಇದೇ ವಿಕಸಿತ ಜ್ಞಾನಚಕ್ಷುವಿನ ಪೂರ್ಣ ಸಾರಾಂಶ. ಅಂದರೆ ಮೊದಲನೇ ಎಲೆಯ ಪೂರ್ಣ ಸಾರಾಂಶ. ಇನ್ನು 2ನೇ ಎಲೆ ಏನನ್ನು ಹೇಳುತ್ತೆ ಅಂದರೆ ಆನಾಪಾನಸತಿ ಕಾಯಾನುಪಾಸನ ವಿಪಸ್ಸನ ಅಂತ ಹೇಳುತ್ತೆ. ಅಂದರೆ ಆನಾಪಾನಸತಿ ಅಂದರೆ ಉಚ್ಛ್ವಾಸ ನಿಶ್ವಾಸಗಳನ್ನು ಗಮನಿಸುವುದು ಎಂದು ಅರ್ಥ. ಇದರಿಂದ ದೃಷ್ಟಿ ನಾಸಿಕಾಗ್ರದಲ್ಲಿ ಅಂದರೆ ಭ್ರೂ ಮಧ್ಯೆಯಲ್ಲಿ ಮನಸ್ಸು ತನ್ನಷ್ಟಕ್ಕೆ ತಾನೇ ಸಹಜವಾಗಿ ಸ್ಥಿರವಾಗುತ್ತದೆ. ಆಗ ಪ್ರಾಣಮಯ ಕೋಶಕ್ಕೆ ಸಂಬಂಧಿಸಿದ ಪ್ರಾಣ ಸಂಚಾರಗಳು ನೂತನವಾಗಿ ಪ್ರಾರಂಭವಾಗುವುದು ಅನುಭವಿಸುತ್ತೀವಿ. ಈ ಪ್ರಾಣ ಸಂಚಾರಗಳನ್ನು ಶ್ರದ್ಧೆಯಿಂದ ಸ್ವಲ್ಪ ಗಮನಿಸಬೇಕು ಅಷ್ಟೇ ನಾವು. ಈ ವಿಧಾನವಾಗಿ ಗಮನಿಸುವುದನ್ನು ಕಾಯಾನುಪಾಸನ ಅಂತ ಅಂತೀವಿ. ಈ ಕಾಯಾನುಪಾಸನ ಮಾಡ್ತಾ ಹೋದಾಗ 3ನೇ ಕಣ್ಣು ತೆರೆದುಕೊಳ್ಳುತ್ತೆ, ಅಂದರೆ ದಿವ್ಯ ದೃಷ್ಟಿ ಲಭಿಸುತ್ತೆ. ಇದನ್ನೇ ವಿಪಸನ ಅಂತೀವಿ. ಕ್ರಮೇಣ ಸೂಕ್ಷ್ಮ ಶರೀರವು ಬಿಡುಗಡೆಯಾಗಿ ಇತರ ಲೋಕ ಸಂಚಾರವನ್ನು ಮಾಡ್ಬೋದು. ಇವೆಲ್ಲದರಿಂದಲೇ ಪರಮ ಸತ್ಯ ಪ್ರತ್ಯಕ್ಷವಾಗಿ ಗೋಚರವಾಗುತ್ತೆ. ಆನಾಪಾನಸತಿ ಕಾಯಾನುಪಾಸನ ವಿಪಸ್ಸನವೇ ಮಾಡಬೇಕಾದ ಒಂದು ಪರಮ ಪ್ರಕ್ರಿಯೆ. ಇದು ಬಿಟ್ಟು ಮಾಡಬೇಕಾದದ್ದು ಬೇರೊಂದಿಲ್ಲ. ಉಳಿದದ್ದೆಲ್ಲ ಸ್ವಲ್ಪ ಮಾತ್ರವೇ ಲಾಭದಾಯಕಗಳು ಮತ್ತು ವಿಶೇಷವಾಗಿ ಅರ್ಥರಹಿತವಾದವುಗಳು ಅಂತ ಹೇಳ್ತಾರೆ ಪತ್ರಿಜಿ ಸರ್. ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು ಸೋ ಮಚ್.